ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇಲ್ಲಿ ಸಾಕಷ್ಟು ಜನ ತಾಯಂದ್ರು ಬಂದಿದ್ದಾರೆ ಅನ್ಕತ್ತೇನೆ. ಆ ತಾಯಂದ್ರಿಗೆ ವಿಶೇಷವಾಗಿ ನಮಸ್ಕಾರ ಹೇಳಿಕ್ಕೆ ಇಷ್ಟಪಡ್ತೇನೆ. ಸಂಗೊಳ್ಳಿ ರಾಯಣ್ಣ ಅವ್ರನ್ನ ನೆನೆಸ್ಕೊಳ್ಳಿ. ತುಂಬಾ ಜೋಶಲ್ಲಿದ್ರ ಎಲ್ರು. ನಮ್ಮ ಬದುಕಲ್ಲೂ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರು ನೀವಾಗಿರ್ಬೇಕು. ಈಗ ಡ್ಯಾನ್ಸ್ ಮಾಡ್ಬೇಕಾ, ಹಾಡು ಹೇಳ್ಬೇಕಾ? ಮಾಡ್ತೀನಿ ಖಂಡಿತವಾಗ್ಲೂ. ಗಣ್ಯರು ವೇದಿಕೆ ಮೇಲೆ ಇದ್ದಾರೆ. ಹಾಗಾಗಿ ಅವರು ವೇದಿಕೆಯಿಂದ ನಿರ್ಗಮಿಸಿದ ತಕ್ಷಣನೇ ಖಂಡಿತವಾಗ್ಲೂ ಹಾಡು ಡ್ಯಾನ್ಸ್ ಮಾಡ್ತೀನಿ. ತಂದೆಯವರು ಒಂದೆರಡು ಮಾತು ಹೇಳ್ಬಿಡ್ಲಿ. ಅದಕ್ಕಿಂತ ಮುಂಚೆ ಇಲ್ಲಿ ಬಂದಿರ್ತಕ್ಕಂಥ ಮೆಚ್ಚಿನ ಹಿರಿಯರ, ನೆಚ್ಚಿನ ಲಕ್ಷ್ಮಿಯರ, ಕಿಚ್ಚ ದೇವಕರ, ಸ್ವಚ್ಛ ಮನಸ್ಸಿನ ಪುಟ್ಪುಟಾಣಿ ಮಕ್ಕಳೇ, ನಿಮ್ಮೆಲ್ಲರ ಪ್ರೀತಿಯಿಂದ ಬರ್ಮಾಡ್ಕೊಳ್ತೀನಿ. ನಾನು ನಿಮ್ಮ ಜೂನಿಯರ್ ಪುನೀತ್ ರಾಜ್ಕುಮಾರ್. ಥ್ಯಾಂಕ್ ಯು. ಅವರೊಂದೆರಡು ಮಾತು ಹೇಳ್ಬಿಡ್ಲಿ. ಆ ನಂತರ ಭಾಷಣಗಳು ಪ್ರಾರಂಭವಾಗಲಿದೆ. ಅದಾದ ನಂತರ ನಿಮ್ಮನ್ನ ರಂಜನೆ ಮಾಡೋ ಪ್ರಯತ್ನ ಮಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಅಭಿಮಾನಿ ದೇವರುಗಳೇ, ಇದು ಮಹಾಮಂತ್ರ ಡಾಕ್ಟರ್ ರಾಜ್ಕುಮಾರ್ ಅವ್ರ ಕಡೆಯಿಂದ ನಾವುಗಳೆಲ್ಲ ಕನ್ನಡಿಗರು ಅಭಿಮಾನಿ ದೇವರುಗಳೇ ಅಂತ ಅವರ ಬಾಯಿಯಿಂದ ಕರೆಸ್ಕೊಂಡಂಥವ್ರು. ವೀರ ಸಂಗೊಳ್ಳಿ ರಾಯಣ್ಣರವರ ಹುತಾತ್ಮರವಾದಂಥ ಈ ದಿನ ಬಹಳ ಸಂತೋಷ. ಇಲ್ಲಿ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಆ ಪೀಠ ಇದೆ. ಪೀಠದ ಹಲವಾರು ಬಾರಿ ನಾನು ಹೋಗಿದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಅವರು ಅಲ್ಲಿ ಬಂದಿದ್ದಾರೆ. ಮಾತ್ರವಲ್ಲ, ಮಾನ್ಯ ಅತಿಥಿ ಮಹೋದಯರು ಎಲ್ಲರೂ ಇದ್ದಾಗಲೇ ನೀವಿಬ್ಬರು ಬರಬೇಕು ಅಂತ ಅಪ್ಪಣೆ ಮಾಡಿದರು ನಮಗೆ. ಆಗಬಹುದು, ಪೂಜ್ಯರು ಇದ್ದಾರೆ. ಆ ಜೊತೆಯಲ್ಲಿ ಉಸ್ತುವಾರಿ ಸಚಿವರು, ನಮ್ಮ ಮೆಚ್ಚಿನ ಪಕ್ಕದ ಜಿಲ್ಲೆಯವರು HK ಪಾಟೀಲ್ ಸಾಹೇಬರು. ಅವರ ತಂದೆ ಕಾಲದಿಂದ ನೋಡ್ತಾ ಬಂದಿದ್ದೀವಿ ತಮ್ಮನ್ನ. ಬಹಳ ಸರಳವಾದ ವ್ಯಕ್ತಿ. ಹೊಗಳಬೇಕು ಅಂತಲ್ಲ, ನೋಡ್ತಾ ಬಂದಿದ್ದೀವಿ. ಅವರ ಮಾತುಗಳು ಮಿತವಾಗಿ, ಉತ್ತರ ಕರ್ನಾಟಕದ ಎಷ್ಟು ಸ್ವಚ್ಛವಾಗಿ ಮಾತನಾಡುವ ಏಕೈಕ ವ್ಯಕ್ತಿಗಳವರು. ಬಹಳ ಹೆಮ್ಮೆ ಆಗ್ತಾ ಇದೆ ತಮ್ಮನ್ನ ನೋಡೋದಕ್ಕೆ. ಹಾಗೆ ನನ್ನ ಮಗ ಡ್ಯಾನ್ಸ್ ಮಾಡೋದಕ್ಕೆ ಜಾಗ ಬೇಕು. ನನಗೆ ಇಷ್ಟರಲ್ಲೇ ಹಾಡ್ತೀನಿ, ಒಂದು ಹಾಡನ್ನು ಹಾಡ್ತೀನಿ. ಆಗ್ಬೋದಾ? ನಿಮ್ಮ ಅಪ್ಪಣೆ ಇದ್ದರೆ ಮಾತ್ರ. ಏಕೆಂದರೆ ತಾವುಗಳೆಲ್ಲ ಜನನಾಯಕರು, ಮತ್ತೆ ಎಷ್ಟೋ ವೇದಿಕೆಗೆ ಹೋಗಬೇಕಾದ ಜವಾಬ್ದಾರಿ ಇರೋದ್ರಿಂದ ನಾನು ಒಂದು ಹಾಡನ್ನು ಹಾಡಿ ನಂತರದಲ್ಲಿ ವಿಭಿನ್ನ ಪಾತ್ರ, ರಾಜ್ಕುಮಾರರ ಸಿನಿಮಾದ ಪಾತ್ರ ನೀವು ಪರದೆಯಲ್ಲಿ ನೋಡಿದ್ದೀರಿ. ನಾನು ರಂಗಭೂಮಿಯಲ್ಲಿ ಅಭಿನಯಿಸ್ತೇನೆ. ಬಹಳ ವರ್ಷಗಳಾಯಿತು ನಾನು ರೋಣಕ್ಕೆ ಬಂದು. ಬದಾಮಿ ಬನಶಂಕರಿಯಲ್ಲಿ ಅಂತೂ ಅದೇನದು ಎಷ್ಟು ಅಭಿಮಾನ. 4 ಆಟಗಳು, ಇಡೀ ರಾತ್ರಿಯೆಲ್ಲ ನೋಡಿದ ಪುಣ್ಯಾತ್ಮರು ಇದ್ದೀರಿ ನೀವು ನಮ್ಮನ್ನ. ಅದರಿಂದ ಒಂದು ಹಾಡನ್ನು ಹಾಡಿ ನಾನು ನಂತರದಲ್ಲಿ ಅಭಿನಯಿಸಿ ಹಾಡ್ತೀನಿ. ಆಗ್ಬೋದಾ?